ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ ಮುರಳಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗೈಸ್. ಸೊ ಇದನ್ನ ಈಗ್ಲೇ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ಯಾರು ಇದನ್ನ ಮಿಸ್ ಮಾಡ್ಕೋಬೇಡಿ. ಈ ಸ್ಕಾಲರ್ಶಿಪ್ ನ ಪ್ರತಿಯೊಬ್ರು ತಪ್ಪದೇನೆ ಲಾಸ್ಟ್ ವರ್ಗು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ನಾನು ಹೇಳೋ ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ರು ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ. ಸೊ ನೀವೇನೇ ಓದ್ತಾ ಇರಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಯಾರೇ ಇರ್ಲಿ, ಸೊ ನೀವೇನೇ ಓದ್ತಾ ಇದ್ರು ಹಾಕೋಬಹುದು. ಫೈನಲ್ ಇಯರ್ ಅವ್ರು ಹಾಕೋಬೇಕು, ಫಸ್ಟ್ ಇಯರ್ ಅವ್ರು ಹಾಕೋಬೇಕು ಅಂತ ಏನು ಇಲ್ಲ. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು ಎಲ್ಲಿವರೆಗೂ ಆದ್ರೂ ನೀವು ಓದ್ತಾ ಇರಿ. ಸೊ ನೀವೆಲ್ಲ ಈ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇದ್ದೀರಾ. ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಇದನ್ನ ಹಾಕೋಬಹುದು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗೆ ತಪ್ಪದೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಸೊ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಲ್ಯಾಪ್ಟಾಪ್ ಸ್ಕಾಲರ್ಶಿಪ್ ನಾನು ಇದ್ರದ್ದೆಲ್ಲ ತೋರಿಸ್ತೀನಿ, ಏನೇನ್ ಎಲಿಜಿಬಿಲಿಟಿ. ತುಂಬಾ ಸಿಂಪಲ್ ಆಗಿದೆ ಕಣೋ. ಒಂದು ಚಿಕ್ಕ ಮಕ್ಳು ಕೂಡ ಅವ್ರು ನೋಡಿದ್ರೆ ಸಾಕು ಅಪ್ಲಿಕೇಶನ್ ಹಾಕೊಂಡ್ಬಿಡ್ತಾರೆ. ಓಕೆ, ಅಷ್ಟು ಸಿಂಪಲ್ ಆಗಿದೆ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಇದೊಂದೇ ಕೇಳೋದು, ಏನಕ್ಕಂತ ಅಂದ್ರೆ ನಾನು 2 days ಲೇಟ್ ಆದ್ರೂ ಪರವಾಗಿಲ್ಲ, ನಿಮಗೆ ಜೆನ್ಯೂನ್ ಇನ್ಫಾರ್ಮೇಶನ್ ತಗೊಂಬಂದ್ ಕೊಡ್ತೀನಿ. ಅರ್ಥ ಆಯ್ತಾ? ಸೊ ನನ್ ಜೊತೆ ಇರಿ. ನಾನು ವಿಡಿಯೋ ಹಾಕಿದ ತಕ್ಷಣ ಟಕ್ಕಂತ ನಿಮ್ಗೆ ಮೆಸೇಜ್ ಬಂದ್ಬಿಡುತ್ತೆ. ಸೊ ಏನೋ ಒಂದು ಸ್ಪೆಷಲ್ ಇರುತ್ತೆ ಇವತ್ತು ಅಂತ ಅರ್ಥ ಆಯ್ತಾ? ಸೊ ಕತೆ ಪೂರ್ಣ ಹೇಳಲ್ಲ, ನಿಮ್ಗೆ ಮ್ಯಾಟರ್ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ತಪ್ಪದೆ ಇದನ್ನ ಕಂಪ್ಲೀಟ್ ಆಗಿ ನೋಡಿ, ಪ್ರತಿಯೊಂದು ಸ್ಟೆಪ್ ಅನ್ನು ಮಿಸ್ ಮಾಡಬೇಡಿ. ಏನೋ ವಿಡಿಯೋನ ಓಡಿಸ್ಕೊಂಡು ನೋಡ್ಬೇಡಿ, ನಿಮಗೆ ಅರ್ಥ ಆಗಲ್ಲ. ಸುಮ್ನೆ ಆಮೇಲೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತೀರಾ, ಸೊ ಇಲ್ಲಿ ಸ್ಟಕ್ ಆಯ್ತು ಅಲ್ಲಿ ಸ್ಟಕ್ ಆಯ್ತು ಅಂತ. ಯಾಕಂದ್ರೆ ಒಂದ್ ಸ್ವಲ್ಪ ಅಪ್ಲಿಕೇಶನ್ ಅಲ್ಲಿ ಸೊ ರೆಫರೆನ್ಸ್ ಅದು ಇದೆಲ್ಲ ಇದೆ. ಸೊ ಅದು ಏನೇನಂತ ಇಲ್ಲ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಂಡ್ ಕೊಡ್ತೀನಿ. ಸೊ ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನ್ ಮಾಡ್ತೀರಾ, ನಿಮ್ಮ ಹತ್ರ ಫೋನ್ ಇದ್ರೆ ಸೊ ನೀವು ಫೋನ್ ಅಲ್ಲಿ ಹಾಕೋಬಹುದು. ಆಮೇಲೆ ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪ್ ಅಲ್ಲೂ ಕೂಡ ಅಪ್ಲಿಕೇಶನ್ ಹಾಕೊಳ್ಳಿ. ಅಕಸ್ಮಾತ್ ಸ್ಕೂಲ್ ಹುಡುಗರು ಏನಾದ್ರು ನೋಡ್ತಾ ಇದ್ರೆ, ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು ಸೊ ನಿಮ್ಮ ಹತ್ರ ಏನಾದ್ರು ಡಿವೈಸಸ್ ಇಲ್ಲ ಅಂತ ಅಂದ್ರೆ, ಸೊ ಸೈಬರ್ ಸೆಂಟರ್ ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೊಳ್ಳಿ. ಸೊ ಈ ಅಪ್ಲಿಕೇಶನ್ ಸೈಬರ್ ಸೆಂಟರ್ ನೀವೇನು ಹೋಗಿ ಹಾಕೊಂತಿರಲ್ಲ, ಸೊ ಅದಕ್ಕೆ ಮಾತ್ರ ದುಡ್ಡು ಇಸ್ಕೋಬಹುದು ಅಷ್ಟೇ ಅವರು. ಸೊ ಇದಕ್ಕೆಲ್ಲ ಫ್ರೀನೇ. ಏನಕ್ಕೆ ಅಂತ ಅಂದ್ರೆ ಸ್ಕಾಲರ್ಶಿಪ್ ಕೊಡೋದೇ ನಿಮ್ ಯೂಸರ್ಸ್ಗೋಸ್ಕರ. ನಿಮ್ಮ ಹತ್ರನೇ ದುಡ್ಡು ಇಸ್ಕೊಂಡ್ರೆ ಏನ್ ಹೇಳಿ ಅಲ್ವಾ? ಸೊ ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡು ಜಸ್ಟ್ ಇಲ್ಲಿ KIND ಕೈಂಡ್ ಸರ್ಕಲ್, ಓಕೆನಾ? ಸೊ ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ ಅಂತ ಹಾಕಿ, ಸೊ ಇಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಓಕೆನಾ? ಸೊ ಇದಾಗಿದ ತಕ್ಷಣ ಇಲ್ಲಿ ಫಸ್ಟ್ ಲಿಂಕ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಡಿ. ಅಲ್ಲಿ ಕೆಳಗಡೆ ಇದೆಯಲ್ಲ ಬಡಿ ಫಾರ್ ಸ್ಟಡಿ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಎಂಪವರಿಂಗ್ ಸ್ಟೂಡೆಂಟ್ಸ್ ವಿತ್ ಎಜುಕೇಶನ್ ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ ಫಾರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ 2026-27 ಅಂತ. ಅಂದ್ರೆ ಲೈಕ್ ಏನೋ ಒಂದು ಅಚೀವ್ ಅಂದ್ರೆ ಅದನ್ನ ಮಾಡ್ತಾನೆ ಅಂದ್ರೆ ಕರಿಯರ್ ಅಲ್ಲಿ ಅವನು ಲೈಕ್ ಈ ತರ ಮಾಡ್ಬೇಕು ಅಂತ ಒಂದು ಏಮ್ ಇದೆ. ಲೈಕ್ ಅಂತ ಸ್ಟೂಡೆಂಟ್ಸ್ ಗೆ ಲೈಕ್ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವೇನ್ರು ಅದು. ಓಕೆನಾ? ಸೊ ಈ ತರ ಇಂಟರ್ಫೇಸ್ ಓಪನ್ ಆಗಿದ ತಕ್ಷಣ ಗೈಸ್ ಇಲ್ಲಿ ನೋಡಿ, ನಾನು ನಿಮ್ಗೆ ಇಲ್ಲಿ ನೋಡಿ ಅಪ್ಲೈ ಅಂತ ಇಲ್ಲ ಕೊಟ್ಟಿದ್ದಾರೆ. ಓಕೆನಾ? ಸೊ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಓಕೆನಾ? ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ ಅಂದ್ರೆ 2026-27 ಸೊ ಡೆಡ್ ಲೈನ್ ನೋಡಿ. ಅಂದ್ರೆ ಇದು ಏನ್ ಗೊತ್ತಂಡ್ರೋ, ನಿಮ್ಗೆ ಇದು ಹಾಕಿದ್ರೆ ಪೇಶನ್ಸ್ ಇರ್ಬೇಕು. ನಾನು ಹೇಳ್ತಾ ಇದ್ದೀನಿ, ಇಂಥ ಸ್ಕಾಲರ್ಶಿಪ್ ಪಕ್ಕ ಬಂದಿದೆ, ಎಲ್ರಿಗೂ ಬಂದಿದೆ. ಇದನ್ನ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಒಂದ್ ಸ್ವಲ್ಪ ಪೇಶನ್ಸ್ ಇರ್ಬೇಕಷ್ಟೇ. ಏನಕ್ಕಂತ ಅಂದ್ರೆ ಈಗ ನೋಡಿ, ಅಪ್ಲಿಕೇಶನ್ ಡೇಟಾ ಇಷ್ಟು ದೂರ ಇಕ್ಕಿದ್ದಾರೆ ಅಂದ್ರೆ ಅದನ್ನ ವೆರಿಫಿಕೇಶನ್ ಮಾಡ್ಬೇಕು, ನಿಮ್ಮ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಬೇಕು. ಟೈಮ್ ತುಂಬಾ ತಗೊಳುತ್ತೆ. ಜಸ್ಟ್ ಬಿ ಇನ್ ಪೇಶನ್ಸ್ ಗೈಸ್. ನಿಜ ಹೇಳ್ತಾ ಇದ್ದೀನಿ, ಈ ಸ್ಕಾಲರ್ಶಿಪ್ ನ ಯಾವ ಸ್ಟೂಡೆಂಟ್ಸ್ ಮಿಸ್ ಮಾಡ್ಕೋಬೇಡಿ. ಇಷ್ಟು ಖುಷಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದು ರೀಸನ್ ಇದೆ ಅಂತ ಇದಕ್ಕೆ. ಓಕೆನಾ? ಸೊ ನಾನ್ ನಿಮ್ಗೆ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ ಹೇಳ್ತೀನಿ. ಸೊ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ಕೂಡ ನಾನು ಹೇಳ್ತೀನಿ, ನೋಡ್ಕೊಳ್ರು. ಸೊ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನೋಡಿ, ನಿಮ್ಗೆ ಹೇಳಿದ್ವಾ ಡೆಡ್ ಲೈನ್ ಬಂದ್ಬಿಟ್ಟು 31 March 2027. ಓಕೆನಾ? ತುಂಬಾ ಇದೆ ನಿಮ್ಮ ಹತ್ರ ಹಾಕೊಳಕ್ ಟೈಮು. ಸೊ ಎಲಿಜಿಬಿಲಿಟಿ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಫ್ರಮ್ ಕ್ಲಾಸ್ 1 to post graduate level enrolled in ಎನಿ ಇಂಡಿಯನ್ ಸ್ಕೂಲ್ ಆರ್ ಕಾಲೇಜ್. ನೀವ್ ಯಾವ್ದೇ ಸ್ಕೂಲ್ ಯಾವ್ದೇ ಕಾಲೇಜ್ ಆಗಿರ್ಬೇಕು, ಪ್ರೈವೇಟ್ ಆಗಿರ್ಬೇಕು, ಗೌರ್ಮೆಂಟ್ ಆಗಿರ್ಬೇಕಂತ ಎಂತದೂ ಇಲ್ಲ. ಓಕೆನಾ? ಸೊ ಒಟ್ಟು ಇಂಡಿಯನ್ ಸ್ಟೂಡೆಂಟ್ಸ್ ಆಗಿರ್ಬೇಕು. ಸೊ ಆಲ್ ಓವರ್ ಇಂಡಿಯನ್ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು. ಸೊ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಬಿಲೋ 6 lakhs. ನಮ್ ತಾಯಿನೇ ಹೇಳ್ತೀನಿ, ಯಾರ್ದನೋ ಅಷ್ಟೆಲ್ಲ ಹಾಕ್ಸಿರಲ್ಲ ಅವ್ರ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಅಲ್ವಾ? ಸೊ ಎಲ್ಲರದು ಅಷ್ಟೇ ಇರುತ್ತೆ ಬಿಡಿ. ನೆಕ್ಸ್ಟ್ ಅಟ್ಲೀಸ್ಟ್ 60% ಮಾರ್ಕ್ಸ್ ಇಂದ ಪ್ರೀವಿಯಸ್ ಅಕಾಡೆಮಿಕ್ ಇಯರ್. ಸೊ ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈಗ ಸೊ ನೀವು 10th ಅಲ್ಲಿ ಇದ್ರೆ 9th ಕೊಡಿ. 2 years ಕೇಳ್ತಾರೆ, ಇಲ್ಲ 1 year ಕೇಳ್ತಾರೆ. 2 years ಕೇಳಿದ್ರೆ ನೀವು 10th ಅಲ್ಲಿ ಇದ್ರೆ ಏನಾದ್ರು 9th ಕೊಡಿ, 8th ಕೊಡಿ. ಸೊ ನೆಕ್ಸ್ಟ್ ನೀವೇನಾದ್ರು ಇವಾಗ ಡಿಪ್ಲೊಮಾದಲ್ಲಿ ಇದ್ರೆ ನೀವು 10th ಕೊಡಿ. ಓಕೆನಾ? ಸೊ ಡಿಪ್ಲೊಮಾದಲ್ಲಿ ಇರೋರು 10th ಕೊಡಿ. ಈಗ ಸೆಕೆಂಡ್ PUC ಅಲ್ಲಿ ಇರೋರು ಸೊ ನೀವೇನ್ ಮಾಡ್ತೀರಾ, ಸೊ 10th ಮತ್ತೆ 9th ಕೊಡಿ. ಲೈಕ್ ಈ ತರ. ಓಕೆನಾ? 10th ಮತ್ತೆ 9th ಕೊಡಿ, ಇಲ್ಲ ಅಂತಂದ್ರೆ 11th ಮತ್ತೆ 9th ಕೊಡಿ. ಸಾರಿ 11th ಮತ್ತೆ 10th ಕೊಡಿ. ಓಕೆನಾ? ಆಗುತ್ತೆ. ನೆಕ್ಸ್ಟ್ ನೀವೇನಾದ್ರು ಇವಾಗ ಡಿಗ್ರಿ ಇದ್ರೆ ಸೊ ನಿಮ್ಮ 12th ಮತ್ತೆ 11th ಏನಿದಿಲ್ಲ ಸೊ ಅದನ್ನ ಕೊಡಿ. ಓಕೆನಾ? ಸೊ ಅದ್ರಲ್ಲಿ ನೀವು 60% ನಿಮ್ದು ಮಾರ್ಕ್ಸ್ ನೀವು ಸೆಕ್ಯೂರ್ ಮಾಡಿರ್ಬೇಕು. 60% ಇರಬೇಕು ಮಿನಿಮಮ್. ಸೊ ಇದು ಬೆನಿಫಿಟ್ ಬಂದ್ಬಿಟ್ಟು ನಾನು ಹೇಳ್ತೀನಿ ಕೇಳಿ. ದ ಸ್ಕಾಲರ್ಶಿಪ್ ಅವಾರ್ಡ್ ವೇರೀಸ್ ಬೇಸ್ಡ್ ಆನ್ ದ ಕ್ಯಾಂಡಿಡೇಟ್ಸ್ ನೀಡ್ಸ್ ಅಂಡ್ ವಿಲ್ ಬಿ ಡಿಟರ್ಮೈನ್ಡ್ ಆಫ್ಟರ್ ದೇರ್ ಇಂಟರ್ವ್ಯೂ. ಗೈಸ್ ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಇಂಟರ್ವ್ಯೂ ಮಾಡ್ತಾರೆ.
ಅಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು. ಈಗ ಝೂಮ್ ಮೀಟಿಂಗ್ ಇರ್ಬೋದು, ಲೈಕ್ ಯಾವ್ದೋ ಒಂದು ಮೀಟಿಂಗ್ ಒಟ್ಟು ಮಾಡ್ತಾರೆ, ಅರೇಂಜ್ ಮಾಡ್ತಾರೆ. ಸೊ ಈ ಮೀಟಿಂಗ್ ಅಲ್ಲಿ ಸೊ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾರೆ. ಸೊ ಇವನು ಇದಕ್ಕೆ ಅಪ್ಲಿಕೇಬಲ್ ಇದಾರ ಅಂತ. ಅಂದ್ರೆ ಇವಾಗ ಎಲ್ಲ ಇದೆ ನಿನ್ನ ಹತ್ರ, ಎಲ್ಲ ಇದ್ರೂನು ಇವನಿಗೆ ಏನಕ್ಕೆ ಇಷ್ಟು ಚೆನ್ನಾಗಿದ್ದಾರೆ, ಲೈಕ್ ಆ ತರ ನೋಡ್ರು. ಓಕೆನಾ. ಸೊ ಅವತ್ತಿನ ದಿನ ಏನೋ ಒಂದ್ ಸ್ವಲ್ಪ ಅದು ಇದು ಮಾಡಿ, ಗೊತ್ತಿರುತ್ತಲ್ಲ ಐಡಿಯಾಸ್ ಎಲ್ಲ ಹೆಂಗ್ ಮಾಡ್ಬೇಕು ಅಂತ. ಓಕೆನಾ. ಒಂದ್ ಸ್ವಲ್ಪ ಡೀಸೆಂಟ್ ಆಗಿ ಲೈಕ್ ಏನು ಹೇಳಿ ನಿಮ್ ಫ್ಯಾಮಿಲಿ ಬಗ್ಗೆ. ಲೈಕ್ ಅವ್ರ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ತುಂಬಾ ಏನ್ ಮಾಡ್ತಾರೆ ಅಂದ್ರೆ ನಿಮ್ ಬಗ್ಗೆನೆ ಕ್ವಶನ್ಸ್ ಕೇಳ್ತಾರೆ. ಇದ್ರೆ ಇಂಗ್ಲಿಷ್ ಅಲ್ಲಿ ಕೇಳ್ಬೋದು, ಇಲ್ಲ ಹಿಂದಿಲ್ ಕೇಳ್ಬೋದು. ಲೈಕ್ ಇಂಗ್ಲಿಷ್ ಅಂದ್ರೆ ಎಲ್ರಿಗೂ ಬಂದೇ ಬರುತ್ತೆ ಅಲ್ವಾ. ಸೊ ಅದ್ರಲ್ಲಿ ಕೇಳ್ಬೋದು ಮೋಸ್ಟ್ ಆಫ್ ಆಲ್. ಸೊ ನೀವು ಎಕ್ಸ್ಪ್ಲೈನ್ ಮಾಡಿ, ನೀವ್ ಏನ್ ಕಲ್ತಾ ಇರ್ಬೇಕು, ಫ್ಲೂಯೆಂಟ್ ಆಗಿ ಮಾತಾಡ್ಬೇಕಂತ ಏನಿಲ್ಲ ಅದ್ರಲ್ಲಿ. ಆಮೇಲೆ ಮಿನಿಮಮ್ ಸ್ಕಾಲರ್ಶಿಪ್ ಅಮೌಂಟ್ 6,000. ಸೊ ಇದನ್ನ ನೋಡಿ ಶಾಕ್ ಆಗ್ಬೇಡಿ. ಏನಕ್ಕಂತಂದ್ರೆ ಇವಾಗ ನೀವು ಸ್ಕೂಲಲ್ಲಿ ಇರ್ತಾರೆ, ಅವ್ರಿಗೆ ಇಷ್ಟೆಲ್ಲ ಸಾಕು ಅಲ್ವಾ. ಲೈಕ್ ಅವ್ರ ಅಂದ್ರೆ ಅವ್ರ ಇದ್ರ ಮೇಲೆ, ಅವ್ರ ಗ್ರೇಡ್ ಮೇಲೆ ಇಷ್ಟ ಸಾಕು. ನೀವ್ ಇವಾಗ ಕಾಲೇಜ್ ಅಲ್ಲಿ ಇದ್ದೀರಾ. ಸೊ ನಿಮ್ದು ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಫೀಸ್ ಸ್ಟ್ರಕ್ಚರ್ ಏನಿದೆಯಲ್ಲ, ಸೊ ಅದ್ರ ಮೇಲೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಇಲ್ಲಿ ಡಿಸೈಡ್ ಆಗುತ್ತೆ. ಆಮೇಲೆ ಏನಪ್ಪಾ ಇದು ಬರೀ 6,000 ಇದೆ ಆಮೇಲೆ 6,000 ಬರುತ್ತೆ, ಇದೆಲ್ಲ ಬೇಡ ಗೈಸ್, ಇದು ಹಾಕಿರೋದು ಅಷ್ಟೇ. ಓಕೆನಾ. ಇದ್ರ ಮೇಲಿಂದ ಸ್ಟಾರ್ಟ್ ಆಗತ್ತೆ ಅಂತ. ಮಿನಿಮಮ್ ಅಮೌಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, 6,000 ಸ್ಟಾರ್ಟ್ ಆಗುತ್ತೆ. ನಿಮ್ಮ ಏನು ಒಂದು ಇದಿದೆಯಲ್ಲ, ನಿಮ್ಮ ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಆಮೇಲೆ ಎಷ್ಟೆಷ್ಟು ನಿಮ್ದು ಹಾಸ್ಟೆಲ್ ಫೀಸ್, ಅದು ಇದು ಎಲ್ಲ ಇದರಲ್ಲಿ ಕವರ್ ಆಗ್ಬಿಡುತ್ತೆ. ಅಂದ್ರೆ ಅದನ್ನ ನೋಡ್ಕೊಂಡೆ ಅವ್ರು ನಿಮ್ಗೆ ಸ್ಕಾಲರ್ಶಿಪ್ ನ ಇದನ್ ಮಾಡ್ತಾರೆ, ಪ್ರೊಸೀಡ್ ಮಾಡ್ತಾರೆ. ಅರ್ಥ ಆಯ್ತಾ. ಈ ಇಂಟರ್ವ್ಯೂ ಬಗ್ಗೆ ಏನ್ ತಲೆ ಕೆಡ್ಸ್ಕೋಬೇಡಿ. ಆರಾಮಾಗಿ ಕಾಮಾಗಿ ಅವತ್ತಿನ ದಿನ ಡೀಸೆಂಟ್ ಆಗಿ ಇಟ್ಕೊಳ್ಳಿ. ಇಷ್ಟೇ ನಾನು ಹೇಳಕ್ಕಾಗೋದು. ಇನ್ನ ಏನಾದ್ರು ಮಾಡಂಗಿದ್ರೆ ಅದೆಲ್ಲ ನಿಮಗ್ ಬಿಟ್ಟಿದ್ದು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಮಾರ್ಕ್ ಶೀಟ್ ಅಟ್ ಲಾಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್. ಇವಾಗ ನೀವು ಡಿಪ್ಲೊಮಾದಲ್ಲಿ ಇದ್ರೆ ನಾನು ಹೇಳಿಲ್ವಾ, ಸೊ 10th ಹಾಕಿ 9th ಹಾಕಿ ಅಂತ. ಲೈಕ್ ಆ ತರ 2 years ಕೇಳಿದ್ರೆ 2 ವರ್ಷದ ಹಾಕಿ, 1 year ಕೇಳಿದ್ರೆ ಬರೀ 1 ವರ್ಷದ ಹಾಕಿ. ಕೇಳಿದ್ರೆ 1 ವರ್ಷದ ಅಷ್ಟೇ ಕೊಂಡೋಗಿರೋದು. ನೀವು ಡಿಪ್ಲೊಮಾದಲ್ಲಿ ಇದ್ರೆ 10th ಹಾಕಿ, ನೀವು 10th ಅಲ್ಲಿ ಇದ್ರೆ 9th ಹಾಕಿ, ಸೆಕೆಂಡ್ PUC ಅವ್ರು ಇದ್ರೆ ಸೊ 11th ಹಾಕಿ ಅಥವಾ 10th ಹಾಕಿ. ಓಕೆನಾ. ಸೊ ನೆಕ್ಸ್ಟ್ ಇದ್ರಲ್ಲಿ ಇದ್ರೆ ಏನು, ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ರೆ ಸೊ ಇದಕ್ಕೆ ಹಾಕಿ 12th ಹಾಕಿ. ನೀವು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆಗಿದ್ರೆ ಸೊ ನಿಮ್ಮ ಗ್ರಾಜುಯೇಟ್ ಏನಿದೆಯಾ ಸೊ ಅದನ್ನ ಹಾಕಿ. ಓಕೆ. ಸೊ ನೆಕ್ಸ್ಟ್ ಎನಿ ಗೌರ್ಮೆಂಟ್ ID ಪ್ರೂಫ್, ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇದ್ದೇ ಇರತ್ತೆ, ಇರ್ಲೇಬೇಕು. ನೆಕ್ಸ್ಟ್ ಕಾಲೇಜ್ ID ಕಾರ್ಡ್, ಸೊ ಸ್ಕೂಲ್ ಅವ್ರ ಕಾಲೇಜ್ ID ಕಾರ್ಡ್, ಆಮೇಲೆ ಬೊನಾಫೈಡ್ ಸರ್ಟಿಫಿಕೇಟ್. ನಿಮ್ ಕಾಲೇಜಲ್ಲಿ ಕೇಳಿ ಇದನ್ನ ಕೊಡ್ತಾರೆ. ಓಕೆನಾ. ಓದಿದ್ರಲ್ಲಿ ಕೇಳಿದ್ರಿ, ಹೋಗ್ಬಿಟ್ಟು ಕೇಳಿ ಬೊನಾಫೈಡ್ ಸರ್ಟಿಫಿಕೇಟ್ ಬೇಕು ಅಂತ ಕೊಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕರೆಂಟ್ ಇಯರ್ ಫೀಸ್ ರೆಸಿಪ್ಟ್. ಈ ವರ್ಷ ಏನ್ ಓದ್ತಾ ಇದೀರಲ್ಲ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ನಿಮ್ಮ ಸ್ಕೂಲ್ ಕಾಲೇಜ್ ಏನಿದೆಯಲ್ಲ ಸೊ ಒಂದು ಬರ್ಸ್ಕೊಂಡ್ ಬನ್ನಿ. ಓಕೆ, ಲೈಕ್ ಈ ತರ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ, ಸೊ ನನಗೆ ಈ ವರ್ಷ ನನ್ನ ಫೀಸ್ ರೆಸಿಪ್ಟ್ ಬೇಕು. ಅಕಸ್ಮಾತ್ ಏನಾದ್ರು ಕಳ್ದೋಗಿದ್ರೆ ಇರೋರು ಹಂಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ನಿಮ್ದು ಒಂದು ಸಾಫ್ಟ್ ಡಾಕ್ಯುಮೆಂಟ್ ಕೊಡೋ, ಸಾಫ್ಟ್ ಕಾಪಿ ಡಾಕ್ಯುಮೆಂಟ್ಸ್ ಇರ್ಬೇಕು ನಿಮ್ಮ ಹತ್ರ. ಓಕೆನಾ. ಸೊ ಅಪ್ಲಿಕೇಶನ್ ಹಾಕ್ತೀನಿ. ಸೊ ಇದನ್ನ ಹೇ ತರ ಹಾಕ್ಬೇಕು ಅಂತ, ಯಾವ ತರ ಹಾಕ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಕರೆಕ್ಟ್ ಆಗಿ. ಸೊ ಇಲ್ಲಿ ನೋಡಿ ಅಪ್ಲೈ ನೌ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಫಸ್ಟ್ ನಿಮ್ಮ ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಫಸ್ಟ್ ರಿಜಿಸ್ಟರ್ ಆಗಿ, ಅಥವಾ ರಿಜಿಸ್ಟರ್ ಆಗಿದ್ರೆ ಫಸ್ಟ್ ಅಲ್ಲೇ ಬಡ್ಡಿ ಫಾರ್ ಸ್ಟಡಿಗೆ ರಿಜಿಸ್ಟರ್ ಆಗಿದ್ರೆ ಡೈರೆಕ್ಟ್ ಆಗಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ. ಸೊ ಇಲ್ಲೇನ್ ಕೇಳ್ತಾ ಇದೆ, ಸ್ಟಾರ್ಟ್ ನೋಡಿ, ಯು ಹ್ಯಾವ್ ಲಾಗಿನ್ ಸಕ್ಸಸ್ಫುಲಿ, ನೌ ಯು ಕ್ಯಾನ್ ಪ್ರೊಸೀಡ್ ಟು ದ ಅಪ್ಲಿಕೇಶನ್. ಫಸ್ಟ್ ರಿಜಿಸ್ಟರ್ ಆಗಿ ಏನ್ ಪಾಸ್ವರ್ಡ್ ಇರ್ತೀರಾ, ನೆಕ್ಸ್ಟ್ ಲಾಗಿನ್ ಆಗಿದ ತಕ್ಷಣ ನಿಮ್ಮ ಪಾಸ್ವರ್ಡ್ ಹಾಕ್ಬಿಟ್ಟು ಎಂಟರ್ ಕೊಡಿ. ಓಕೆನಾ. ಸೊ ನೆಕ್ಸ್ಟ್ ಅದೇ ಪೇಜ್ ಕರ್ಕೊಂಡ್ ಬಂದ್ಬಿಡುತ್ತೆ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬಂದ್ಬಿಡೋದು. ಓಕೆನಾ. ಸೊ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಆಯ್ತಾ. ಸೊ ನಿಮಿಷ ನಾನು ನಿಮ್ಗೆ ಇಲ್ಲಿ ಇದನ್ನ ಒತ್ತಿ ತೋರಿಸ್ತೀನಿ, ಯಾಕಂದ್ರೆ ಗೈಸ್ ಸ್ಟೂಡೆಂಟ್ ಇಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇದಾರೆ ನೋಡಿ, ಸ್ಟೂಡೆಂಟ್ಸ್ ಪರ್ಸನಲ್ ಡೀಟೇಲ್ಸ್, ಫಿಲ್ ದ ಕರೆಕ್ಟ್ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟ್ ಓನ್ಲಿ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನಿದೆಯಲ್ಲ ಸೊ ಅದನ್ನಷ್ಟೇ ಇಲ್ಲಿ ಕೇಳೋದು. ನೆಕ್ಸ್ಟ್ ನಿಮ್ಮ ಎಜುಕೇಶನ್ ಡೀಟೇಲ್ಸ್. ಗೈಸ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಸ್ಟೂಡೆಂಟ್ಸ್ ಪರ್ಸನಲ್ ಡೀಟೇಲ್ಸ್ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ನಿಮ್ಮ ಇನ್ಫಾರ್ಮೇಶನ್ಸ್ ಕೇಳ್ಬೋದು. ಅಂದ್ರೆ ಈ ಸ್ಕಾಲರ್ಶಿಪ್ ಅಮೌಂಟ್ ನೀನ್ ಏನ್ ಮಾಡ್ತೀಯಾ, ಸೊ ಯಾಕಾಗಿ ನಿನ್ಗೆ ಬೇಕಾಗಿದೆ ಸ್ಕಾಲರ್ಶಿಪ್, ಲೈಕ್ ಈ ತರ. ಅಕಸ್ಮಾತ್ ಏನಾದ್ರು ಸ್ಕಾಲರ್ಶಿಪ್ ನಿನಗೆ ಪ್ರೊವೈಡ್ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ತೀಯ, ಲೈಕ್ ಈ ತರ ಎಲ್ಲ ಕ್ವಶನ್ಸ್. ಅಂದ್ರೆ ಒಂದು ಅವರಿಗೆ ಅನ್ಕೋಬೇಕು, ಅಯ್ಯೋ ಲೈಕ್ ಇವ್ರಿಗೆ ತುಂಬಾ ರಿಕ್ವೈರ್ಡ್ ಇದೆ. ಗೈಸ್ ನಾನು ಏನಕ್ಕೆ ಇದೆಲ್ಲ ಕೇಳ್ತಾ ಇದಾರೆ ಅಂತಂದ್ರೆ, ತುಂಬಾ ಜನ ಸ್ಟೂಡೆಂಟ್ಸ್ ಇದಕ್ಕೆ ಹಾಕ್ತಾ ಇದಾರೆ. ಏನಕ್ಕಂತಂದ್ರೆ ಅಷ್ಟು ಜೆನ್ಯೂನ್ ಸ್ಕಾಲರ್ಶಿಪ್ ಇದು, ಪ್ರತಿ ವರ್ಷನೂ ನಡೆಯುತ್ತೆ ಕೊಂಡು ಪ್ರತಿ ಒಬ್ರಿಗೂ ಸಿಗ್ತಾ ಇದೆ. ಏನಕ್ಕೆ ಮಿಸ್ ಮಾಡ್ಕೊಂತೀರಾ ಹೇಳಿ ನೀವು. ಅರ್ಥ ಆಯ್ತಾ. ಪ್ರತಿಯೊಬ್ರು ಹಾಕಿ, ದಯವಿಟ್ಟು ಹೇಳ್ತಾ ಇದೀನಿ, ಪದೇ ಹೇಳ್ತಾ ಇದೀನಿ, ಪ್ರತಿಯೊಬ್ರು ಹಾಕೊಳ್ರು. ಓಕೆನಾ. ಸೊ ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ ಡೀಟೇಲ್ಸ್, ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಕೇಳ್ತಾರೆ. ಸೊ ಫಿಲ್ ಔಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಅದ್ರಲ್ಲಿ ಏನ್ ಜಾಸ್ತಿ ಇಲ್ಲ.
ಸೊ ನಾನು ನಿಮ್ಗೆ ತೋರಿಸಬಹುದು. ಅದೇ ನಿಮ್ಮ ಲಾಸ್ಟ್ ನೇಮು, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಪರ್ಮನೆಂಟ್ ಅಡ್ರೆಸ್, ಕರೆಸ್ಪಾಂಡಿಂಗ್ ಅಡ್ರೆಸ್ ಇಷ್ಟೇ ಕಂಡ್ರು ಕಾಮನ್ ಆಗಿ ಎಲ್ಲರೂ ಕೊಡ್ತೀರಲ್ವಾ, ಸೊ ಅದನ್ನ ಕೊಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಕೇಳ್ತಾರೆ ನೋಡಿ, ಕ್ಲಾಸ್ 10th, ಕ್ಲಾಸ್ 12th, ಗ್ರಾಜುಯೇಷನ್. ಓಕೆನಾ, ಸೊ ಇದನ್ನ ಇದರಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಸೊ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಓಕೆನಾ, ಸೊ ಅದನ್ನ ಫಿಲ್ ಔಟ್ ಮಾಡ್ಕೊಳ್ಳಿ. ಗೈಸ್ ನಾನು ಪದೇ ಹೇಳ್ತಾ ಇದೀನಿ, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋಗ್ರು, ಯಾರು ಸುಮ್ನಿರ್ಬೇಡಿ. ಓಕೆನಾ, ಸೊ ನಾನು ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಕೆಲಸ ಅದು ಇದು ಇರುತ್ತೆ. ಓಕೆನಾ, ಸೊ ನಂದೇ ಆದ ಕೆಲಸಗಳು ಇರುತ್ತಲ್ಲ, ಸೊ ರಿಪ್ಲೈ ಮಾಡಕ್ ಆಗೋದಿರೋದಿಲ್ಲ. ಒಂದ್ ಸ್ವಲ್ಪ ಲೇಟ್ ಆಗಾದ್ರೂ ನಾನು ರಿಪ್ಲೈ ಮಾಡ್ತೀನಿ ಪ್ರತಿಯೊಬ್ಬರಿಗೂ, ವರಿ ಮಾಡ್ಕೋಬೇಡಿ. ಓಕೆ, ಸೊ ಆಮೇಲೆ ಕ್ಲಾಸ್ 10th ಇದ್ರೆ ನಿಮ್ ಫಿಲ್ ಔಟ್ ಮಾಡ್ಕೊಳ್ಳಿ. ಹಾಗೆ ಕ್ಲಾಸ್ 12th, ನೆಕ್ಸ್ಟ್ ಗ್ರಾಜುಯೇಷನ್ಸ್ ನಿಮ್ ಇದ್ರೆ ನೀವು ಫಿಲ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಕೇಳುತ್ತೆ. ಓಕೆನಾ, ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ದಾದ್ರು ಒಬ್ರದ್ ಕೇಳ್ಬೋದು, ಇಲ್ಲಾಂದ್ರೆ ಇಬ್ರದ್ ಕೇಳುತ್ತೆ. ಸೊ ನಿಮ್ಮ ಫಾದರ್ ಮದರ್ ಇದ್ರೆ ಸೊ ಅವ್ರದ್ದು ಕೊಡ್ಕೊಳ್ಳಿ. ಓಕೆನಾ, ಸೊ ಅವ್ರ ಆಕ್ಯುಪೇಷನ್ ಏನ್ ಮಾಡ್ಕೊಂಡಿದ್ದಾರೆ, ಸೊ ಅವ್ರು ಎಲ್ಲಿವರೆಗೂ ಓದಿದ್ದಾರೆ, ಸೊ ಅದೆಲ್ಲ ಕೇಳ್ತಾರೆ. ಅವ್ರದ್ದು ಇನ್ಕಮ್ ಎಷ್ಟು, ಸೊ ಪ್ರತಿಯೊಂದು ಕೇಳ್ತಾರೆ. ನೆಕ್ಸ್ಟ್ ನಾನ್ ಡಾಕ್ಯುಮೆಂಟ್ಸ್, ಇವಾಗ ನಾನ್ ಪ್ರೀವಿಯಸ್ ಅಲ್ಲಿ ಏನ್ ಹೇಳಿದ್ನಲ್ಲ ನಿಮ್ಗೆ, ಏನೇನ್ ಡಾಕ್ಯುಮೆಂಟ್ಸ್ ಹೇಳಿದ ಅಷ್ಟೇ ಡಾಕ್ಯುಮೆಂಟ್ಸ್ ಕೇಳೋದು. ಅದ್ರ ಮೇಲೆ ಒಂದ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಕೇಳೋದು ಇಲ್ಲ, ಅರ್ಥ ಆಯ್ತಾ, ಅಷ್ಟೇ ಕೇಳೋದು. ನೆಕ್ಸ್ಟ್ ರೆಫರೆನ್ಸ್ ಅಂತ ಅಂದ್ರೆ ನೋಡಿ, ರೆಫರೆನ್ಸ್ ಅಂತ ಅಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗಿರ್ತಾರೆ. ಇಲ್ಲಿ ಇಬ್ರು ರೆಫರೆನ್ಸ್ ಕೇಳ್ತಾರೆ, ಇಲ್ಲ ಒಬ್ರು ರೆಫರೆನ್ಸ್ ಕೇಳ್ತಾರೆ. ರೆಫರೆನ್ಸ್ ಅಂತ ಅಂದ್ರೆ ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಅಂತಂದ್ರೆ, ಇವಾಗ ನೀವು ಸ್ಕೂಲಿಂದ ಓದ್ ಬಂದಿರ್ತೀರಾ, ನಿಮ್ಗೊಬ್ರು ಫೇವ್ರೇಟ್ ಟೀಚರ್ಸ್ ಇರ್ತಾರೆ ಅಲ್ವಾ, ಸೊ ಅವ್ರಿಗೆ ನಿಮ್ ಬಗ್ಗೆ ಗೊತ್ತಿರುತ್ತೆ. ಅವ್ನು ಯಾವ ತರ ಲೈಕ್ ಸಿನ್ಸಿಯರ್ ಇದಾನ, ಲೈಕ್ ಯಾವ ತರ ಅಂತ, ಅವ್ನ್ ಚೆನ್ನಾಗಿ ಓದ್ತಾನ, ಏನಾದ್ರು ಒಂದು ಗೋಲ್ ಇತ್ತ, ಅವ್ನ ಏನಾದ್ರು ಅಚೀವ್ಮೆಂಟ್ಸ್ ಮಾಡೋದನ್ನ. ಸೊ ನೀವು ಫಸ್ಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಯಾರ್ದೋ ನಂಬರ್ ಕೊಡ್ತಿರಲ್ಲ ಇಲ್ಲಿ, ಸೊ ಅವ್ರಿಗೆ ಹೇಳಿ, ಮ್ಯಾಮ್ ಈ ತರ ಸ್ಕಾಲರ್ಶಿಪ್ ಹಾಕಿದೀನಿ, ಮ್ಯಾಮ್ ಅವ್ರ ಸರ್, ಓಕೆನಾ ಈ ತರ ಸ್ಕಾಲರ್ಶಿಪ್ ಹಾಕಿದೀನಿ, ಸೊ ನಿಮ್ಗೆ ಕಾಲ್ ಬಂದ್ರೆ ದಯವಿಟ್ಟು ರಿಸೀವ್ ಮಾಡ್ಬಿಟ್ಟು ನಮ್ ಬಗ್ಗೆ ಕೇಳ್ತಾರೆ, ಸೊ ಹೇಳಿ ಅಂತ ಹೇಳಿ. ಓಕೆನಾ, ಸೊ ನೀವು ಆಮೇಲೆ ಎಲ್ಲ ಹೇಳ್ಕೊಂಡ್ ಕೊಡ್ಬೇಡಿ, ಲೈಕ್ ಈ ತರನೇ ಹೇಳಿ ಬೇಡ. ಓಕೆನಾ, ಲೈಕ್ ಟೀಚರ್ಸ್ ಯಾವತ್ತಿದ್ರು ಸ್ಟೂಡೆಂಟ್ಸ್ ಗೆ ಸಪೋರ್ಟ್ ಮಾಡ್ತಾರೆ, ವರಿ ಮಾಡ್ಕೋಬೇಡಿ. ಜಸ್ಟ್ ಈ ತರ ಒಂದು ಇನ್ಫಾರ್ಮ್ ಮಾಡ್ಬೇಡಿ ಅವರಿಗೆ, ಅರ್ಥ ಆಯ್ತಾ. ಸೊ ನಿಮ್ಮ ಕಾಲೇಜ್ ಅವರಾಗಿದ್ರೆ, ನಿಮ್ಮ HODs ಆಗಿರ್ಬೋದು, ಪ್ರೊಫೆಸರ್ಸ್ ಯಾರಾದ್ರೂ ಆಗಿರ್ಬೋದು. ಓಕೆನಾ, ಸೊ ಈ ತರದವ್ರದ್ದು ಕೊಡಿ. ಓಕೆ, ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್. ಸೊ ಇದನ್ನ ನೋಡಿ, ಬ್ಯಾಂಕ್ ಡೀಟೇಲ್ಸ್ ನೀವು ಮೈನರ್ ಏನಾದ್ರು ಇದ್ರೆ, ಈಗ ಸ್ಕೂಲ್ ಸ್ಟೂಡೆಂಟ್ಸ್ ಮೈನರ್ ಏನಾದ್ರು ಇದ್ರೆ, 18 ಗಿಂತ ಮೇಲೆ ಇರೋರು, 18 ಗಿಂತ ಕೆಳಗಡೆ ಇರೋರು, ಸೊ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ನಿಮ್ಮ ಫಾದರ್ ಆಗಿರ್ಲಿ, ನಿಮ್ಮ ಮದರ್ದ್ ಆಗಿರ್ಲಿ, ನೀವು ಇಲ್ಲಿ ನಿಮ್ಮ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ನೀವು ಇಲ್ಲಿ ಕೊಡ್ಬೋದು. 18+ ಯಾರಿದ್ದೀರಾ, ಓಕೆನಾ, ಸೊ ನೀವೆಲ್ಲ ಕನ್ಫರ್ಮ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ಬೇಕು. ಮಾಡ್ಸಿಲ್ಲ ಅಂತ ಅಂದ್ರೆ ಬೇಗ ಹೋಗಿ ಮಾಡ್ಸಿ. ಏನ್ ಅಮ್ಮಮ್ಮ ಅಂದ್ರೆ 7,000 ರೂಪಾಯಿ ಖರ್ಚಾಗುತ್ತೆ. ಆ 7,000ದಲ್ಲಿ 1,000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ, ಇನ್ನ ಮಿಕ್ಕಿದ 1,000 ರೂಪಾಯಿ ಅವ್ರೇನಾದ್ರು ಇಟ್ಕೊಂತಾರೆ ಅವ್ರ ಚಾರ್ಜಸ್ ಅಂತ, ಅಷ್ಟೇನಾ. ಓಕೆನಾ, ಮಾಡ್ಸಿ. ಏನು ಯಾವಾಗ ಮಾಡಿಸ್ಬೇಕು, ಇನ್ನು ಮಾಡಿಸ್ಬೇಕಲ್ಲ, 18 ವರ್ಷ ಆಗಿಲ್ಲ ನಿಮಗೆ. ನೆಕ್ಸ್ಟ್ ಆಮೇಲೆ ಮೋರ್ ಅಬೌಟ್ ಯುವರ್ ಸೆಲ್ಫ್ ನೋಡ್ರಿ, ಇಲ್ಲಿ ತೋರಿಸ್ತೀನಿ ನಿಮ್ಗೆ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ. ನೋಡಿ, ಎನಿ ಅಚೀವ್ಮೆಂಟ್ಸ್ ಯು ಹ್ಯಾವ್ ಪ್ರೌಡ್ ಆಫ್, ಅದ್ ನಿಮ್ ಬಗ್ಗೆನೇ ಕೇಳ್ತಾರೆ ಜಾಸ್ತಿ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕಲ್ವಾ, ಲೈಕ್ ಯಾವ ತರ ಇವನಿಗೆ ಬೇಕು, ರಿಕ್ವೈರ್ಮೆಂಟ್ ಇದೆ ಅಂತ. ಆಮೇಲೆ ತಿರ್ಗಾ ಹೌ ಡಿಡ್ ಯು ನೋ ಅಬೌಟ್ ದಿ ಸ್ಕಾಲರ್ಶಿಪ್, ನಿಮ್ ಇಷ್ಟ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅದನ್ನ ಹಾಕಿ. ನೆಕ್ಸ್ಟ್ ಪ್ಲೀಸ್ ಸ್ಪೆಸಿಫೈ ದ ಸ್ಕಾಲರ್ಶಿಪ್ ಅಮೌಂಟ್ ನೀಡೆಡ್ ಟು ಕಂಟಿನ್ಯೂ ಎಜುಕೇಶನ್. ಸೊ ಏನಕ್ಕಾಗಿ ಬೇಕು, ಸೊ ಇಲ್ಲಿ ನೋಡಿ ಇದೆಲ್ಲ ಅಷ್ಟೇ ಇರೋದು. ಹೌ ವಿಲ್ ಯು ಫಂಡ್ ಯುವರ್ ಎಜುಕೇಶನ್ ಎಕ್ಸ್ಪೆನ್ಸಸ್. ಇನ್ ಕೇಸ್ ನೋಡಿ, ನಾನು ಹೇಳಿಲ್ವಾ, ಇನ್ ಕೇಸ್ ಯು ಡು ನಾಟ್ ರಿಸೀವ್ 100% ಸ್ಕಾಲರ್ಶಿಪ್ ಏನ್ ಮಾಡ್ತೀಯ ಅವಾಗ ಅಂತ ಕೇಳ್ತಾರೆ. ಇದೆಲ್ಲ ಕ್ವಶನ್ಸ್ ಇಲ್ಲಿ ಕೇಳ್ತಾರೆ. ಓಕೆನಾ, ಸೊ ಜೆನ್ಯೂನ್ ಆಗಿ ಆನ್ಸರ್ ಮಾಡಿ ಗೈಸ್. ಓಕೆನಾ, ಜೆನ್ಯೂನ್ ಆಗಿ ಆನ್ಸರ್ ಮಾಡಿ. ಏನಕ್ಕಂತ ಅಂದ್ರೆ ಒಂದು ವೆರಿಫಿಕೇಶನ್ ಮಾಡೇ ಮಾಡ್ತಾರೆ ಕಂಡ್ರು. ನಾನು ಹೇಳ್ತಾ ಇದ್ದೀನಿ, ಇಂಟರ್ವ್ಯೂ ಅಂತ ಅಂದ್ರೆ ತಲೆನೇ ಕೆಡ್ಸ್ಕೋಬೇಡಿ. ಅದು ಜಸ್ಟ್ ನಿಮ್ಗೆ ಅಂದ್ರೆ ಇವಾಗ ಇಲ್ಲಿ ಏನ್ ಸಬ್ಮಿಟ್ ಮಾಡಿದಿರಲ್ಲ, ಸೊ ಇದೆಲ್ಲ ಮ್ಯಾಚ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಅಷ್ಟೇ ಕ್ರೈಟೀರಿಯಾ ಇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇನು, ಪ್ಲೀಸ್ ಸೆಲೆಕ್ಟ್ ದ ರೆಫರ್ಡ್ ಸರ್ಕಲ್ ನೇಮ್ ಅಂದ್ರೆ ಯಾವ್ದೋ ಒಂದು ಚೂಸ್ ಮಾಡಿ. ಓಕೆನಾ, ಸೊ ಯಾವ್ದೋ ಒಂದು ಚೂಸ್ ಮಾಡ್ಬಿಟ್ಟು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನಿದೆ, ಈ ಕಂಡೀಷನ್ಸ್ ಎಲ್ಲಾನು ಟಕ್ 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 ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಪ್ರಿವ್ಯೂ ಮೇಲೆ ಕೊಡಿ. ಪ್ರಿವ್ಯೂ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಒಂದ್ಸತಿ ನೀವು ಹಾಕಿದ್ರೆ ಯಾವ್ದೇ ಚೇಂಜಸ್ ಮಾಡಕ್ ಆಗಲ್ಲ ಸ್ವಾಮಿ. ಪ್ರತಿ ಒಂದನ್ನು ಒಂದೇ ಸತಿ ನೋಡ್ಕೊಂಡ್ಬಿಡಿ, ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಈ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಾ ಡಾಕ್ಯುಮೆಂಟ್ಸ್ ಲಿಸ್ಟ್ ಬರುತ್ತೆ. ನೀವೇನೇನು ಅಪ್ಲೋಡ್ ಸಾಫ್ಟ್ ಕಾಪಿ ಏನೇನು ಅಪ್ಲೋಡ್ ಮಾಡಿದಿರಾ, ಸೊ ಪ್ರತಿ ಒಂದ್ರದ್ದು ಲಿಸ್ಟ್ ತೋರಿಸ್ತಾರೆ ಕರೆಕ್ಟ್ ಆಗಿ. ಏನು ಒಂದ್ 2 ನಿಮಿಷ ಕೊಟ್ರು, ಏನು ದುಡ್ಡು ಕೊಟ್ಟು ಏನಾದ್ರು ಆಗ್ತಾ ಇದ್ದೀರಾ ಈ ಸ್ಕಾಲರ್ಶಿಪ್ಗೆ, ಇಲ್ಲ ತಾನೆ. ಸೊ ನಿಮ್ಮ ಅಡ್ವಾಂಟೇಜಸ್ಗೆ ಅಲ್ವಾ ನಾವು ಮಾಡ್ತಾ ಇರೋದು. ಒಂದೊಂದನ್ನು ನೀವು ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿದೀರಾ ಇಲ್ವಾ, ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಇರ್ಬೋದು, ನಾನು ಹೇಳ್ತಾ ಇದ್ದೀನಿ. ಓಕೆನಾ, ಆಮೇಲೆ ತಿರ್ಗಾ ಹೋಗ್ಬಿಟ್ಟು ಎಲ್ಲ ನೋಡಿದ್ರ, ಎಲ್ಲ ನೋಡಾಗಿದ ತಕ್ಷಣ ಸಬ್ಮಿಟ್ ಮಾಡಿ. ಇಷ್ಟೇ ಕಂಡ್ರು ಮುಗ್ದೇ ಹೋಯ್ತು ಕೆಲ್ಸ. ಓಕೆನಾ, ಇಷ್ಟೊಂದು ಮಾಡಿ ನಿಮ್ಗೆ ಏನಾದ್ರೂ ಇನ್ನೂ ಡೌಟ್ಸ್ ಇತ್ತು ಅಂತ ಅಂದ್ರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನ್ ಯಾವಾಗ್ಲೂ ಓಪನ್ ಇದೆ ನಿಮ್ಗೋಸ್ಕರ. ಮೋಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರು ದಯವಿಟ್ಟು ಕಮೆಂಟ್ ಹಾಕ್ಬಿಟ್ಟು ಹೋಗಿ. ನೀವು ಈಗ ಯಾರೇ ನೋಡ್ತಾ ಇದ್ರು ನನ್ ಕಮೆಂಟ್ ಹಾಕ್ಬಿಟ್ಟು ಹೋಗ್ರು. ಬ್ರೋ ಐ ಆಮ್ ಫ್ರಮ್ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಮೈಸೂರು, ಹುಬ್ಳಿ, ಧಾರವಾಡ, ಲೈಕ್ ಈ ತರ ಆಗ್ಬಿಟ್ಟು ಹೋಗಿ. ಏನೋ ಒಂದು ಕನ್ವರ್ಸೇಷನ್ ಮಾಡ್ಬೇಕಲ್ಲ ಅಲ್ವಾ, ಬೋರ್ ಆಗ್ಬಾರ್ದಪ್ಪ.
ಇದ್ರಲ್ಲ ಗೈಸ್, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು. ಏನಕ್ಕಂದ್ರೆ ನೋಡಿ, ನಾನು 2 days ಟೈಮ್ ತಗೊಂತೀನೋ 1 day ತಗೊಂತೀನೋ, ಒಟ್ಟು ನಾನ್ ನಿಮ್ಗೆ ಏನೋ ಒಂದು ನಿಮಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಒಳ್ಳೇದ್ ಬಯಸ್ಬೇಕು. ಯಾಕಂದ್ರೆ ಇದನ್ನ ಸರ್ಚ್ ಮಾಡಿ ನಮ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಲೈಕ್ ಈ ತರದವ್ರು ಏನೋ ನಿಮ್ಗೆ ಅಮ್ಮಮ್ಮ ಅಂದ್ರೆ ಒಂದ್ ವಿಡಿಯೋ ಮ್ಯಾಕ್ಸಿಮಮ್ ಸಿಗ್ಬೋದು, 1 ರಿಂದ 2 ಸಿಗ್ಬೋದು. ಅದೇ ಹೋಗ್ಬಿಟ್ಟು ಹಿಂದಿ ಕಂಟೆಂಟ್ ಕ್ರಿಯೇಟರ್ ಸರ್ಚ್ ಮಾಡಿ 100 ಮಾಡಿ ಹಾಕಿರ್ತಾರೆ ಒಂದೊಂದ್ರ ಬಗ್ಗೆ. ಯಾಕಂದ್ರೆ ಅಷ್ಟು ಟ್ರಸ್ಟ್ ಮಾಡ್ತಿಲ್ಲ ನೀವು ನಮ್ಮ ಕನ್ನಡ ಅಂದ್ರೆ ಯಾರು ಜೆನ್ಯೂನ್ ಆಗಿ ಮಾಡ್ತಾರೆ. ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ. ಓಕೆನಾ, ಅದ್ ನಿಮಗ್ ಬಿಟ್ಟಿದ್ದು, ನಿಮಗ್ ಅನ್ಸುತ್ತೆ ಲೈಕ್ ಒಂದು ಎಫರ್ಟ್ ಆಗ್ತಾ ಇದಾರ ಇವರು ಇಲ್ವಾ ಅಂತ. ಸೊ ಅಷ್ಟೇ ಗೈಸ್ ನಾನು ಕೇಳ್ಕೊಡೋದು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರು ಇದನ್ನ ಮಿಸ್ ಮಾಡ್ಬೇಡಿ. ಈ ಸ್ಕಾಲರ್ಶಿಪ್ ಅಂತ ದಯವಿಟ್ಟು ಯಾರು ಮಿಸ್ ಮಾಡ್ಬೇಡಿ. ಪ್ರತಿಯೊಬ್ರು ಹಾಕ್ಲೇಬೇಕು. ನನ್ ಕಂಡೀಷನ್ ಇದನ್ನ ಆರ್ಡರ್ ಮಾಡ್ತಾ ಇದ್ದೀನಿ. ಓಕೆನಾ ಸರ್, ನೀವೆಲ್ಲ ದಯವಿಟ್ಟು ಹಾಕಿ. ಸೊ ಚಲೋ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೊಂಡ್ರು ಇದೇ ತರ ತುಂಬಾ ಚೆನ್ನಾಗಿರೋದು ಏನೋ ಒಂದ್ ತಗೊಂಡ್ ಬರ್ತೀನಿ. ಎಲ್ಲರೂ ಕಾಯ್ತಾ ಇರಿ. ಓಕೆನಾ, ಸೊ ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಅಷ್ಟೇ. ಬಾಯ್ 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 ಬಾಯ್.